ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಪ್ರೀತಿಯಲ್ಲಿ ಮೋಸ ಹೋದರೆ, ಪಾರ್ಟ್ 7. ಅನು ಪ್ರಶಾಂತನೊಂದಿಗೆ ನೀನು ಬರೀ ನಮ್ಮ ಮನೆಯವರನ್ನು ನೋಡಿದ್ದೀಯ. ಅವರು ಶಾಂತಿ ಸ್ವಭಾವದವರು. ಆದರೆ ನನ್ನ ಗಂಡನ ಮನೆಯವರು ಹಾಗಲ್ಲ. ಅವರು ಮಾತನಾಡುವುದೇ ಹೊಡೆದ ಮೇಲೆ ಅಷ್ಟೆ. ಅನು, ಈಗ ನಿನ್ನ ಒಂದೇ ಒಂದು ಮಾತಿನ ಮೇಲೆ ನಿಂತಿರುವೆ. ದಯವಿಟ್ಟು ನಿನ್ನಿಂದ ನನಗೆ ಸಹಾಯ ಮಾಡುವುದಕ್ಕೆ ಬಂದಿರುವ ನನ್ನ ಇಬ್ಬರು ಫ್ರೆಂಡ್ಸ್ನ ಲೈಫ್ ಸಹ ಹಾಳಾಗುತ್ತೆ. ತಮ್ಮ ಗೆಳೆಯನ ಪ್ರೀತಿಗೆ ಸಹಾಯ ಮಾಡಬೇಕು ಅಂತ ಏನನ್ನೂ ನೋಡದೆ ನನ್ನ ಜೊತೆ ಬಂದರು. ನಾನೇನು ಮಾಡೋಕ್ಕೆ ಆಗುತ್ತೆ ಪ್ರಶಾಂತ್? ನನ್ನನ್ನು ಕರೆದುಕೊಂಡು ಬರುವಾಗ ನನ್ನ ಜೀವನದ ಬಗ್ಗೆ ನೀನು ಸ್ವಲ್ಪವಾದರೂ ಯೋಚನೆ ಮಾಡಿದ್ದೀಯಾ? ನಾನೊಬ್ಬಳು ವಿವಾಹಿತೆ ಎಂದು ಸಹ ನೀನು ಯೋಚಿಸಲಿಲ್ಲ. ನೀನು ಈಗ ಬಂದು ನಾನೇ ಅವನ ಜೊತೆ ಹೋಗಿದ್ದು ಅಂತ ಒಂದೇ ಒಂದು ಮಾತು ಹೇಳಿದರೆ ಸಾಕು ಅನು, ನನ್ನನ್ನು ಬಿಟ್ಟು ಬಿಡುತ್ತಾರೆ. ನನ್ನಿಂದ ಆಗಲ್ಲ ಪ್ರಶಾಂತ್. ಆಗಲ್ಲ ಎನ್ನಬೇಡ. ಆಮೇಲೆ ನಿನ್ನನ್ನು ಕಿಡ್ನ್ಯಾಪ್ ಮತ್ತು ರೇಪ್ ಕೇಸ್ನಲ್ಲಿ ನನಗೆ ಜಾಮೀನು ಕೂಡ ಸಿಗದೇ ಇರುವ ಹಾಗೆ ಒಳಗೆ ಹಾಕಿಬಿಡುತ್ತಾರೆ. ಅದು ಅಲ್ಲದೆ ಅಲ್ಲಿ ನಿನ್ನ ಗಂಡನ ಸಂಬಂಧಿಕರು ನನ್ನನ್ನು ಕೊಲ್ಲುವುದಕ್ಕೆ ಕಾಯುತ್ತಿದ್ದಾರೆ. ನೀನು ನಾನೇ ಕಿಡ್ನ್ಯಾಪ್ ಮಾಡಿದ್ದು ಅಂತ ಹೇಳಿದರೆ ಅಲ್ಲಿ ನನ್ನನ್ನು ಅಲ್ಲಿಯೇ ಕೊಂದು ಹೂತು ಹಾಕುತ್ತಾರೆ. ಆಗಲ್ಲ ಎನ್ನಬೇಡಾನು. ರಸ್ತೆಯಲ್ಲಿ ಅವಳ ಕಾಲಿಗೆ ಬಿದ್ದು ನನ್ನ ಪ್ರಾಣ ನಿನ್ನ ಕೈಯಲ್ಲಿದೆ. ಅವಳು ಯೋಚನೆ ಮಾಡುತ್ತಾಳೆ. ನನ್ನ ಕುಟುಂಬ ಬೀದಿಗೆ ಬರುವುದರ ಜೊತೆಗೆ ನನ್ನ ಗೆಳೆಯರ ಬದುಕು ಹಾಳಾಗುತ್ತೆ ಅನು ಎಂದು ಅತ್ತು ಗೋಗರೆದ. ರಸ್ತೆಯಲ್ಲಿ ಓಡಾಡುವವರೆಲ್ಲ ಇವರನ್ನೇ ನೋಡುತ್ತಿದ್ದರು. ಕೆಲವು ಜನರು ಅವರಿಗೆ ತಿಳಿಯದಂತೆ ವಿಡಿಯೋ ಮಾಡುತ್ತಿದ್ದರು. ಅವರಲ್ಲಿ ಒಬ್ಬನು ರಮೇಶನ ಕಡೆಯವನಾಗಿದ್ದನು. ಯಾರಿಗೂ ಸಂಶಯ ಬಾರದಂತೆ ಅವರ ಮಾತುಕತೆಗಳನ್ನು ವಿಡಿಯೋ ಮಾಡುತ್ತಿದ್ದನು. ತನ್ನನ್ನು ಪ್ರೀತಿಸಿದ ತಪ್ಪಿಗೆ ಪ್ರಶಾಂತನ ಕುಟುಂಬವೇ ಬೀದಿಗೆ ಬರುವುದು ಬೇಡ. ನನ್ನಿಂದಾಗಿ ಇವನ ಪ್ರಾಣ ಹೋಗುವುದು ಬೇಡ ಎಂದು ನಿರ್ಧರಿಸಿ, ಸರಿ ಪ್ರಶಾಂತ್, ನೀನು ಹೇಳುವ ಹಾಗೆ ಮಾಡುತ್ತೇನೆ. ಆದರೆ ನಾನು ಈ ತಪ್ಪನ್ನು ಒಪ್ಪಿಕೊಳ್ಳುವುದು ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ. ನನ್ನನ್ನು ಪ್ರೀತಿಸಿದ ತಪ್ಪಿಗೆ ನಿನ್ನ ಮನೆಯವರಿಗೆ ಶಿಕ್ಷೆಯಾಗುತ್ತಿದೆ. ಆದ್ದರಿಂದ ಈ ತಪ್ಪನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎನ್ನುತ್ತಾ ಅಂದು ಪೊಲೀಸ್ ಸ್ಟೇಷನ್ಗೆ ನಡೆದಿದ್ದಳು ಅನುಷಾ. ಕೆಲವು ಸಮಯಗಳ ಬಳಿಕ ಗೆಳೆಯರ ಮೂಲಕ ಪ್ರಶಾಂತ್ ಹೇಳಿ ಕಳುಹಿಸಿದನು. ಅವಳು ಒಪ್ಪಿದರೆ ಮದುವೆಯಾಗಲು ನಾನು ಈಗಲೂ ಸಿದ್ಧವೆಂದು. ಅವನನ್ನು ಮದುವೆಯಾದರೆ ಅಂದು ಸ್ಟೇಷನ್ನಲ್ಲಿ ಅವರ ಅಕ್ಕ ಹೇಳಿದ್ದು ಸರಿಯಾಗಿ ಬಿಡುತ್ತದೆ. ನಾನು ನನ್ನ ಗಂಡನಿಗಾಗಿ ಮಾತ್ರವೇ ಬದುಕುವುದು. ಅವನು ಒಪ್ಪಲಿ ಒಪ್ಪದಿರಲಿ, ಅವನು ಮಾತ್ರವೇ ನನ್ನ ಗಂಡ ಈ ಜನ್ಮದಲ್ಲಿ ಎಂದು ಹೇಳಿ ಕಳುಹಿಸಿದಳು. ಇದೆಲ್ಲ ನಡೆದು 1 ವರ್ಷವಾಗಿತ್ತು. ಕೋರ್ಟಿನ ಕಟಕಟೆಯಲ್ಲಿ ಇಬ್ಬರು ಮುಖಾಮುಖಿಯಾದರು. ಅವಳಿಗೆ ವಿಚ್ಛೇದನ ನೀಡಿದರು. ರಮೇಶನ ಅಕ್ಕ ಜೊತೆಯೇ ಇದ್ದು ವಿಚ್ಛೇದನ ಕೊಡಿಸಿಯೇ ಬಿಟ್ಟರು. ಅನು ಕೊನೆಗೂ ತನ್ನ ಗಂಡನ ಬಳಿ ನಡೆದ ವಿಷಯವನ್ನು ಹೇಳುವುದಕ್ಕೂ ಒಂದು ಅವಕಾಶ ಸಿಗಲಿಲ್ಲ. ಅವನು ಒಪ್ಪದಿದ್ದರೂ ಇರುವ ಸತ್ಯವನ್ನು ಹೇಳಿದ ತೃಪ್ತಿ ಸಿಗುತ್ತೆ ಎಂದು ಕಾದ ಅವಳಿಗೆ ನಿರಾಶೆಯೊಂದೇ ದಕ್ಕಿದ್ದು. ಊರಿನಲ್ಲಿ ನಿನ್ನನ್ನು ನೋಡಿ ನಮ್ಮನ್ನು ಆಡಿಕೊಳ್ಳುತ್ತಾರೆ. ನಿನ್ನ ಜೀವನದಲ್ಲಿ ಇಂತಹ ಘಟನೆಗಳನ್ನು ನಡೆದಿರುವಾಗ ನಿನ್ನ ಅಣ್ಣನಿಗೆ ಹೆಣ್ಣು ಯಾರು ತಾನೇ ಕೊಡುತ್ತಾರೆ? ನೀನು ಈ ಊರಿನಲ್ಲಿಯೇ ಇರಬೇಡಾನು. ಹೇಗೋ ನಿನ್ನ ಅಕ್ಕ ಸಿಟಿಯಲ್ಲಿದ್ದಾಳೆ, ಅಲ್ಲೇ ಹೋಗಿ ಇದ್ದು ಬಿಡು ಎಂದು ಅನುಷಾಳನ್ನು ಬೆಂಗಳೂರಿಗೆ ಕಳುಹಿಸುತ್ತಾರೆ ಹೆತ್ತವರು. ಅವರಿಂದ ಬೆಂಬಲವೂ ಯಾವುದೇ ಸಹಾಯವೂ ಸಿಗುವುದಿಲ್ಲ. ಅಕ್ಕನಿಗೂ ಇವಳ ಮೇಲೆ ಕೋಪ ದಿನವೂ ಸಿಡಕುವುದು, ಬೈಯುವುದು, ಮನೆಯಲ್ಲಿ ಒಂದು ನಾಯಿಯ ಹಾಗೆ ಬಿದ್ದಿರು ಎಂದೆಲ್ಲ ಹೇಳಿದಳು. ಇದೆಲ್ಲ ತನ್ನ ತಪ್ಪಿಗೆ ಶಿಕ್ಷೆ ಎಂದು ಭಾವಿಸಿ ಹಾಗೆಯೇ ಬೇರೆ ಮನೆಯನ್ನು ಮಾಡಿ ಒಂಟಿಯಾಗಿ ಬದುಕಿದರು. ಕಾಮದ ಕಣ್ಣುಗಳಿಂದ ನನ್ನನ್ನು ರಕ್ಷಿಸುವವರು ಯಾರು ಎಂದು ಯೋಚಿಸಿ ಅಕ್ಕನ ಆಸರೆಯಲ್ಲಿ 1-2 ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ತನ್ನ ಗಂಡು ಮಗುವನ್ನು ಬೆಳೆಸುತ್ತಾ ಬಂದಳು. ಒಂದಲ್ಲ ಒಂದು ದಿನದಂದು ಗಂಡ ತನಗೆ ಸಿಗುತ್ತಾನೆ. ತನ್ನ ಮೇಲೆ ಯಾವುದೇ ತಪ್ಪಿಲ್ಲ ಎಂದು ತಿಳಿದು ನನ್ನನ್ನು ಮತ್ತೆ ಒಪ್ಪುತ್ತಾನೆ ಎನ್ನುವ ನಂಬಿಕೆ ನಾನು ಇನ್ನೂ ಉಸಿರನ್ನು ಹಿಡಿದು ಬದುಕುತ್ತಾಳೆ. ಹೀಗೆ ಒಂದು ದಿನ ರಮೇಶನೊಂದಿಗೆ ಹಲವು ಸಮಯಗಳಿಂದ ಕಾಣದೇ ಇದ್ದ ಒಬ್ಬ ಗೆಳೆಯ ಬಂದು ಮಾತನಾಡಿಸಿ ರಮೇಶನ ದಾಂಪತ್ಯ ಜೀವನ ವಿಚ್ಛೇದನದಲ್ಲಿ ಕೊನೆಗೊಂಡಿದ್ದನ್ನು ಕೇಳಿ ಬೇಸರಗೊಂಡನು.
ಅಂದು ತಾನು ಯಾರದೋ ಜಗಳವಾಗಿರಬಹುದು ಎಂದು ಭಾವಿಸಿ ಸುಮ್ಮನೆ ನಡೆದಿದ್ದ ಗೆಳೆಯನಿಗೆ ಇದು ತನ್ನ ರಮೇಶನ ಹೆಂಡತಿಯ ವಿಷಯ ಎಂದು ತಿಳಿಯದಾಗಿತ್ತು. ರಮೇಶನ ವಿಷಯಗಳೆಲ್ಲ ಕೇಳಿದ ನಂತರ ಅವನ ಗೆಳೆಯ ಎಲ್ಲ ವಿಷಯಗಳನ್ನು ವಿವರಿಸಿ ತಾನು ಮಾಡಿದ್ದ ವಿಡಿಯೋವನ್ನು ರಮೇಶನಿಗೆ ತೋರಿಸಿದ. ಆ ವಿಡಿಯೋವನ್ನು ನೋಡಿ ರಮೇಶನ ಕಣ್ಣುಗಳು ಪಶ್ಚಾತ್ತಾಪದ ನೀರು ಜಿನುಗಿತ್ತು. ಪಾಪ, ನನ್ನ ಅನು ಏನು ತಪ್ಪು ಮಾಡದೆ ಪ್ರಶಾಂತನ ಆಟಕ್ಕೆ ತಾನೇ ತಪ್ಪು ಒಪ್ಪಿಕೊಂಡಳು. ನನ್ನ ಅನು ಎಂದಿಗೂ ನನಗೆ ಮೋಸ ಮಾಡಲಾರಳು ಎಂದು ತುಂಬ ವೇದನೆ ಪಟ್ಟುಕೊಂಡು ಅವಳನ್ನು ಹುಡುಕುತ್ತಾ ನಡೆದನು. ಕೊನೆಗೂ ಅವಳು ಬೆಂಗಳೂರಿನಲ್ಲಿ ತನ್ನ ಅಕ್ಕನ ಮನೆಯಲ್ಲಿದ್ದಾಳೆಂದು ಅಲ್ಲಿಗೆ ಹೋಗಿ ಅವಳೊಂದಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ತನ್ನ ಮಗನನ್ನು ಅಪ್ಪಿ ಮುದ್ದಾಡಿದನು. ಈಗ ರಮೇಶನಿಗೆ ತುಂಬ ತಿಳುವಳಿಕೆ ಬಂದಿತ್ತು. ತನ್ನ ಅಕ್ಕನ ಒಪ್ಪಿಗೆಯನ್ನು ಕೇಳದೆ ಅನುಷಾಳ ಕುತ್ತಿಗೆಗೆ ಮತ್ತೊಮ್ಮೆ ತಾಳಿ ಕಟ್ಟಿ ಮನೆಗೆ ಕರೆದುಕೊಂಡು ಬಂದನು. ಇದನ್ನೆಲ್ಲ ನೋಡಿದ ಅಕ್ಕ ಜಗಳ ತೆಗೆಯಲು ಬಂದಾಗ ಅವಳನ್ನು ಧಿಕ್ಕರಿಸಿ ಸರಿಯಾಗಿ ಜಗಳವಾಡುತ್ತಾ ಅಂದು ಅನುಷಾಳೊಂದಿಗೆ ಏನೆಂದು ಮಾತನಾಡಲು ಬಿಡದೆ ಕರೆದುಕೊಂಡು ಬಂದದ್ದಕ್ಕೆ ಸರಿಯಾಗಿ ಬೈಯುವನು. ರಮೇಶ ಅನುಷಾ ಮತ್ತೊಂದುಕೊಂಡು ಬೇರೆ ಮನೆ ಮಾಡಿ ಹೋಗುತ್ತಾನೆ. ಇಷ್ಟು ದಿನ ಅಕ್ಕನ ಮಾತು ಕೇಳಿ ತಾನು ವೇದನಿಸಿದ್ದು ಸಾಕು, ಇನ್ನು ಯಾವುದೇ ಕಾರಣಕ್ಕೂ ಅನುಷಾಳನ್ನು ನಾನು ಕೈ ಬಿಡಲಾರೆ ಎಂದು ಹೇಳುತ್ತಾನೆ. ಕೊನೆಗೂ ತಾನಂದುಕೊಂಡಂತೆ ಸತ್ಯವನ್ನು ತಿಳಿದು ತನ್ನ ಪತಿ ತನ್ನನ್ನು ಕ್ಷಮಿಸಿದ್ದಕ್ಕೆ ದೇವರಿಗೆ ಧನ್ಯವಾದ ಅರ್ಪಿಸುತ್ತಾಳೆ. ಪ್ರೀತಿಯಲ್ಲಿ ಮೋಸ ಹೋದರೆ ಜೀವನವೇ ಬಿರುಗಾಳಿ ಎಬ್ಬಿದಂತೆ ಎಂದುಕೊಂಡು ರಮೇಶನೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತಾಳೆ. ಮುಗಿಯಿತು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.